ಹಾಯ್ ಗೈಸ್, ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ಲಾಗ್. ಸೊ ಈ ಒಂದು ಲಾಗ್ ಇವತ್ತು ರಜೆ ಇತ್ತಂದ್ಬಿಟ್ಟು ಎಲ್ಲ ಹುಡುಗರೆಲ್ಲ ಪ್ಲ್ಯಾನ್ ಹಾಕಿ ಚಿಕನ್ ಬಿರಿಯಾನಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀರಿ. ಸೊ ನೀರು ಕ್ಯಾನ್ ಖಾಲಿಯಾಗಿತ್ತು, ಅದೇ ಕ್ಯಾನಿಗೆ ಮನೆ ಹತ್ರ ಇರೋ ಬಿನ್ಗೆಯಲ್ಲಿ ನೀರು ಹಾಕ್ಕೊಂಡು ಇಲ್ಲಿಂದ ಕ್ಯಾನ್ನ ಅಡುಗೆ ಮಾಡೋ ಜಾಗಕ್ಕೆ ತಗೊಂಡು ಹೋಗ್ತಾಯಿದ್ದೀನಿ. ನಾನು ಕೂಡ ಬಂದು ಈ ಜಾಗಕ್ಕೆ. ಸೊ ಗೈಸ್, ಇನ್ನೇನು ಬಂದು ಇಲ್ಲಿಗೆ ನೋಡ್ಬೋದು, ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಇಲ್ಲೇ ಇದ್ದಾರೆ. ಸೊ ನಾನು ಬರೋಷ್ಟರಲ್ಲಿ ಚರಣ್ ಪಾಪ ಒಬ್ಬನೇ ಬೆಂಕಿ ಹಾಕಿದ್ನು. ನಾನು ಕೂಡ ಅವ್ನಿಗೆ ಸ್ವಲ್ಪ ಎಲ್ಪ್ ಮಾಡಿದ್ನಿ. ಮಾಡ್ಬಿಟ್ಟು ಬಿರಿಯಾನಿ ಮಾಡೋದಕ್ಕೆಲ್ಲ ಐಟಮ್ಸ್ ಕುಯ್ಕೊಂಡು ನಮ್ಮ ಚರಣ್ ರೆಡಿ ಮಾಡಿದ್ನು ಅಡುಗೆ ಮಾಡೋದಕ್ಕೆ. ನೋಡ್ಬೋದು, ಎಲ್ಲ ಒಂದೊಂದೇ ಏನೇನು ಬೇಕೋ ಅದನ್ನೆಲ್ಲ ಹಾಕೊತ. ಸೊ ಎಲ್ಲನೂ ಒಂದೊಂದೇ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ತಾಯಿರ್ರಿ. ನಮ್ಮ ಚರಣ್ ಪಾಪ ಎಲ್ಲನೂ ಫ್ರೈ ಮಾಡ್ತಾಯಿದ್ನು. ಸೊ ನೋಡಿ, ಎಲ್ಲನೂ ಒಂದೊಂದೇ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀರಿ. ಸೊ ಇದೇ ಗ್ಯಾಪಲ್ಲಿ ನಮ್ಮ ಚರಣ್ ಪಾಪ ನೀಟಾಗಿ ಎಲ್ಲನೂ ಫ್ರೈ ಮಾಡ್ತಾಯಿದ್ನು. ನಾನು ಎಲ್ಲನೂ ಹಾಕ್ತಾಯಿದ್ನಿ. ಎಲ್ಲ ನೀಟಾಗಿ ಇನ್ನೇನು ಫ್ರೈ ಆಯಿತು ಹಾಕಿದ್ದಾದಮೇಲೆ ತಂದಿರೋ ಚಿಕನ್ ಅದಕ್ಕೆ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀರಿ. ಮಿಕ್ಸ್ ಮಾಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಿಡೀಲಿ ಅಂದ್ಬಿಟ್ಟು ಎಲ್ಲ ಮಸಾಲೆನ ಸ್ವಲ್ಪ ಹಾಕ್ಕೊತಾ ಇದ್ದೀರಿ. ನಾವು ಮೊಸರನ್ನ ಕೂಡ ಹಾಕಿದ್ದೀರಿ. ಹಾಕ್ಕೊಂಡು ಸ್ವಲ್ಪ ಚಿಕನ್ ಬೇಯಿಸ್ಬಿಟ್ಟು ಅದಕ್ಕೆ ಬೇಕಾಗಿರೋ ಮಸಾಲೆಗಳನ್ನ ಹಾಕ್ಕೊತಾ ಇದ್ದೀರಿ. ಸೊ ನಮ್ಮ ಭರತ್ ಬ್ರೋ ಎಲ್ಲನೂ ಮಸಾಲೆ ಎಲ್ಲ ಹಾಕಿದ್ರು. ಹಾಕಿದ್ದಾದ್ಮೇಲೆ ರೈಸ್ ಹಾಕಿ ನೋಡಿ, ಬಿರಿಯಾನಿ ರೆಡಿ ಆಯಿತು. ರೆಡಿ ಆದಮೇಲೆ ದಮ್ ಕಟ್ಟಿದ್ರಿ ಒಂದು ಸ್ವಲ್ಪ ಹೊತ್ತು. ಸೊ ದಮ್ ಕಟ್ಟಿ ಎಲ್ಲರೂ ಕೂಡ ಕೂತ್ಕೊಂಡು ಸಖತ್ತಾಗಿ ಮಾಡಿದ್ನು ನಮ್ಮ ಚರಣ್ ಬಿರಿಯಾನಿನ. ತಿಂದು ಮನೆ ಕಡೆಗೆ ಹೊರಟ್ರಿ. ಸೊ ಮನೆ ಹತ್ರ ಬಂದರೆ ಎಲ್ಲರೂ ಕೂಡ ವಾಲಿಬಾಲ್ ಆಡ್ತಿದ್ರು. ನಾನು ಒಂದು ಮ್ಯಾಚ್ ವಾಲಿಬಾಲ್ ಆಡಿಕೊಂಡು ಮನೆಗೆ ಬಂದು ಒಂದು ಕಪ್ ಟೀ ಕುಡ್ದು ಸ್ವಲ್ಪ ಆಚೆ ಕಡೆ ಕೆಲಸ ಇತ್ತು. ಸೊ ಆಚೆ ಕಡೆ ಹೋಗಿ ಕೆಲಸ ಮುಗಿಸ್ಕೊಂಡು ನಾವು ಮನೆಗೆ ಬರೋಷ್ಟರಲ್ಲಿ ಮನೇಲಿ ಚಿಕನ್ ಸಾಂಬಾರು ಮುದ್ದೆ ಮಾಡಿದರು. ಸೊ ಲೈಟಾಗಿ ನೈಟ್ ಟೈಮ್ ಒಂಚೂರು ಊಟ ತಿಂದು ಇವತ್ತಿನ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.